ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಏನಾಯ್ತು ಭೀಮಣ್ಣ? ನನ್ನ ಕ್ಷಮಿಸೋದಿಲ್ಲ ಅಲ್ವಾ ನೀವು? ಮೂರ್ತಿ, ಕ್ಷಮೆ ಕೇಳಕ್ ನೀನು ಇಲ್ಲಿವರೆಗೂ ಬಂದಿದ್ಯಾ? ನಿಂಗೆ ನಾನು ಸಂಬಂಧಗಳ ಲೆಕ್ಕಾಚಾರ ಏನು ಅಂತ ತಿಳಿಸೋದು ನನ್ನ ಕರ್ತವ್ಯ. ನಾನು ನನ್ನ ಮತ್ತೆ ನಿನ್ನ ನಡುವೆ ಇರುವಂತಹ ಸಂಬಂಧದ ಗಣಿತ ಏನು ಅಂತ ತಿಳಿಸ್ತೀನಿ. ನೋಡೀಗ, ನನ್ನ ಮತ್ತೆ ನಿನ್ನ ನಡುವೆ ಇರುವಂತಹ ಈ ಅಂತರ ಪ್ರತಿ ಸಂಬಂಧಗಳಲ್ಲೂ ಇರಬೇಕು. ಈ ಜಾಗದಲ್ಲಿ ನಮ್ಮ ದ್ವೇಷ, ತಿರಸ್ಕಾರ, ವಿರೋಧ, ಕ್ಷಮೆ, ಪಶ್ಚಾತ್ತಾಪ ಎಲ್ಲನೂ ಈ ಜಾಗದಲ್ಲಿ ಹೂತ್ ಹಾಕಬೇಕು. ಇದು ಇಬ್ಬರಿಗೂ ಅನ್ವಯಿಸುತ್ತೆ. ಒಂದು ಮಾತು ಚೆನ್ನಾಗಿ ನೆನ್ಪಿಡ್ಕೋ, ಇಂಥ ಘಟನೆಗಳಾದರೂ ಸಹ ವಿಚಾರಗಳಲ್ಲಿ ವೈಚಾರಿಕ ಭಿನ್ನಾಭಿಪ್ರಾಯ ಬಂದ್ರೂ ಕೂಡ, ಪರಿಸ್ಥಿತಿ ನಮ್ಮಿಬ್ರನ್ನ ಬೇರೆಯಾಗಿ ನಿಲ್ಸಿದ್ರೂ ಕೂಡ ಸಂಬಂಧಗಳು ಹಾಳಾಗಲ್ಲ. ಹೀಗೇನೆ ನನ್ನ ಮತ್ತೆ ನಿನ್ನ ಸಂಬಂಧ ಯಾವತ್ತೂ ಕೆಡಲ್ಲ. ಹೌದು, ಈ ಘಟನೆಯಿಂದ ನಮ್ಮಿಬ್ಬರಿಗೂ ಕೂಡ ನೋವಾಗಿರೋದಂತೂ ಇದು ಸತ್ಯನೇ. ಆದ್ರಿಂದ ಇವತ್ತು, ಈಗ ಎಲ್ಲಾನು ಅಂದ್ರೆ ನಮ್ಮ ಮಧ್ಯ ಆಗಿರೋದೆಲ್ಲ, ನಮ್ಮ ಕೋಪ, ಬೇಸರಗಳನ್ನೆಲ್ಲ ತೆಗೆದು ನಾವು ಈ ಜಾಗದಲ್ಲಿ ಹೂತ್ ಹಾಕ್ಬಿಡೋಣ. ಆಗ್ಲಿ ಭೀಮಣ್ಣ, ನಿಮ್ ಮಾತ್ ನಿಜ. ಈಗ್ಲೇ ಎಸಿತೀನಿ. ಒಳ್ಳೇದೆ. ಪ್ರತಿಯೊಬ್ರು ತಮ್ಮ ವ್ಯಕ್ತಿಗಳಿಗೋಸ್ಕರ ಸಮಯ ಕೊಡ್ಲೇಬೇಕು. ನೀವ್ ಮಾಡ್ತಿರಲ್ಲ ಹಾಗೆ. ಅಪ್ಪ, ನಾನ್ ಈ ಮದ್ವೆ ಆಗಲ್ಲ. ಇಷ್ಟೊತ್ತು ಅನಿವಾರ್ಯವಾಗಿ ಸುಮ್ಮನೆ ಇದ್ದೆ ನಾನು, ಆದ್ರೆ ಈಗ ಸುಮ್ಮನಿರಲ್ಲ. ನಾನು ಮಾತಾಡ್ತೀನಿ. ಯಾಕೆ ಅಂದ್ರೆ ಇದು ಪದ್ಮ ಭವಿಷ್ಯ ಮತ್ತು ಮೂರ್ತಿಯ ಹಿತ ಕಾಯೋ ವಿಷಯ. ಅದಕ್ಕೆ ಈ ಮದುವೆ ಆಗೋ ಹಾಗಿಲ್ಲ. ಅಯ್ಯೋ, ಏನ್ ನಡೀತಾ ಇದೆ ಇಲ್ಲಿ? ಈ ಮದ್ವೆ ಆಗೋ ಹಾಗಿಲ್ಲ ಅಂದ್ರೆ ಆಗೋ ಹಾಗಿಲ್ಲ. ಈ ಮದ್ವೆ ಹೌದು, ಈ ಮದ್ವೆ ಆಗೋ ಹಾಗಿಲ್ಲ. ಮದ್ವೆ ಆಗೋ ಹಾಗಿಲ್ಲ. ಪುರುಷೋತ್ಮ, ನಾಳೆ ಒಳಗೆ ನಾನು ವರದಕ್ಷಿಣೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಚರ್ಮ ಸುಲ್ದಾಕ್ಬಿಡ್ತೀನಿ ನಿಂದು, ತಿಳಿತಾ? ನಾನು ಬಂದಿರೋ ಉದ್ದೇಶ ಪೂರ್ತಿ ಮಾಡೋಕ್ಕಾಗಲಿಲ್ಲ. ಆ ಭೀಮ ಬಂದು ಎಲ್ಲದಕ್ಕೂ ಕಲ್ಲಾಕ್ಬಿಟ್ಟ. ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಬುದ್ಧಿವಂತ ಆ ಭೀಮ. ನಾನು ನಿಲ್ದಿರುವಾಗ ಆ ಭೀಮ ಬಂದು ನಮ್ಮ ಮೂರ್ತಿ ತಲೆಗೆ ಏನೇನೋ ತುಂಬಿ ಅವನು ಮದುವೆ ಆಗದಿರೋ ಥರ ಮಾಡ್ಬಿಟ್ಟ. ಈಗ ಏನೇ ಮಾಡೋದಿದ್ರು ಬೇಗ ಮಾಡಿಬಿಡ್ಬೇಕು. ಇಲ್ಲಾಂದರೆ ಆ ಪದ್ಮ ಅವ್ರ ಅಪ್ಪ ನನ್ನನ್ನು ಸುಮ್ಮನೆ ಬಿಡಲ್ಲ. ಅವನು ನನ್ನನ್ನು ಸಾಯಿಸ್ಬಿಡ್ತಾನೆ. ಅಮ್ಮ, ಅಲ್ಲಿ ನೋಡಿ, ಅದು ಅಪ್ಪನೇ ಅಲ್ವಾ? ಲೇ, ಏನಾಯ್ತು? ಎದಳು, ಹೇಳು. ಅಪ್ಪ 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 ಅಮ್ಮ
ಇವತ್ತು ನಡೆದಿದ್ದ ಘಟನೆಯಿಂದ ಅಪ್ಪನಿಗೆ ಬೇಜಾರಾಗಿರ್ಬೇಕು ಅನ್ಸುತ್ತೆ. ಅದಕ್ಕೆ ಅವರು ಜಾಸ್ತಿ ಕುಡ್ದು ಇಲ್ಲೇ ಮಲಗಿದ್ದಾರೆ. ಅಪ್ಪ ನಡೀರಿ, ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ. ನಾವೆಲ್ಲ ಮತ್ತೆ ಸೇರಿ ಹೊಸ ಜೀವನನ ಶುರು ಮಾಡೋಣ ಅಪ್ಪ. ನಾನು ನಿಮ್ಗೆ ಎಲ್ಲ ಅರ್ಥ ಮಾಡಿಸ್ತೀನಿ. ನಡೀರಿ ಅಪ್ಪ, ಹೋಗೋಣ. ಅಪ್ಪ ಮೊದ್ಲು ಮನೆ ಕರ್ಕೊಂಡು ಹೋಗೋಣ. ಹಾ, ಯಾಕೋ ಮನೆ ಕರ್ಕೊಂಬಂದೆ ನನ್ನ? ಆ ಭೀಮನ್ ಭೂತ ಮೆಟ್ಕೊಂಡಿದ್ಯಲ್ಲ ನಿಂಗೆ. ಹೋಗ ಅವನ ಜೊತೆನೇ ಇರೋ. ಏನ್ರಿ ಮತ್ತೆ ನಿಮ್ದು? ನೀನ್ ಸ್ವಂತವಾಗಿ ಯೋಚನೆ ಮಾಡದಿರೋ ತರ ಎಲ್ಲರೂ ತಲೆಗೆ ತುಂಬಿದಾರೆ ನಿಂಗೆ. ಅದಕ್ಕೆ ಹುಟ್ಟಿಸಿದಪ್ಪಂಗೆ ಎದುರು ಮಾತಾಡಿ ಅವ್ರ ಮುಂದೆ ಎಲ್ಲ ಅವಮಾನ ಮಾಡಿದೆ ನಂಗೆ. ಅಪ್ಪ ಆಗಿದೆಲ್ಲ ಆಗೋಯ್ತು. ಈಗ ನಾವೆಲ್ಲರೂ ಸೇರಿ ಮತ್ತೆ ಹೊಸ ಜೀವನನ ಶುರು ಮಾಡೋಣ. ಮೊದಲು ನಾನ್ ಕೇಳ್ತಿರೋದಕ್ಕೆ ಉತ್ತರ ಕೊಡು. ಹೇಳು, ನಿನ್ನೆ ಏನ್ ನಡೀತು, ಯಾಕೆ ನಡೀತು ಅಂತ. ನಿಮ್ಮಿಂದನೇ ಎಲ್ಲ ಆಗಿದ್ದು. ನಿಮ್ ಮಗನ್ ಜೀವನದ ಜೊತೆ ನೀವು ಆಟ ಆಡ್ಬಿಟ್ರಿ. ಯಾವ ಅಪ್ಪ ಆದ್ರೂ ಹೀಗ್ ಮಾಡ್ತಾರಾ? ನಾನೇನ್ ಮೊದಲನೇವನಲ್ಲ. ಎಲ್ಲಾರ್ಗೂ ಅವ್ರವ್ರ ಮಕ್ಕಳು ಮದುವೆ ಮಾಡಕ್ ಆಸೆ ಇರುತ್ತೆ. ಹಾ, ಆದ್ರೆ ನೀನೇ ಮೊದಲನೇ ಮಗ ಇರಬೇಕು. ಹುಟ್ಟಿಸಿದಪ್ಪನ್ಗೆ ಎದುರು ಮಾತಾಡಿ ಅವ್ರಿಗೆ ಬುದ್ಧಿ ಹೇಳ್ತಾ ಇರೋನು. ಶಬ್ಬಾಷ್, ಮಗನಿಗೆ ತಕ್ಕ ತಾಯಿ, ನನ್ನ ಹೆಂಡತಿ. ಮಗನ್ ಮಾತಿಗೆ ಬೆಲೆ ಜಾಸ್ತಿ ಅಲ್ಲ? ಮತ್ತೆ ನೀನು ಮಾತ್ಗೂ ರಮ ಅಂತಿರ್ತಿಯಲ್ಲ. ರಮನಿಂದ ಏನ್ ಕಲ್ತಿದ್ಯಾ ನೀನು? ಮೊದಲು ಗಂಡನಿಗೆ ಮರ್ಯಾದೆ ಕೊಡೋದ್ ಕಲಿ ಅವಳಿಂದ. ನೀವೀಗ ಕೋಪದಲ್ಲಿದ್ದೀರಾ, ಆಮೇಲೆ ಮಾತಾಡೋಣ. ಆಮೇಲೆ ಏನ್ ಮಾತಾಡೋದು? ಏನ್ ಮಾತಾಡ್ಬೇಕೋ ಇವಾಗ ಮಾತಾಡೋ. ಮಗನ್ ಬೆಳೆಸೋ ಹುಟ್ಟಾಯ್ತು, ತಂದೆಗೆ ಎದುರುತ್ರ ಕೊಡ್ತಾ. ಸಾಕು! ನೀವ್ಯಾವ ಸೀಮೆ ಅಪ್ಪ? ಹುಟ್ಸಿದ್ ಮಾತ್ರಕ್ಕೆ ತಂದೆ ಅನ್ನಿಸ್ಕೊಳ್ಳಲ್ಲ. ತಂದೆ ಆದವನ್ಗೆ ಜವಾಬ್ದಾರಿ ಇರುತ್ತೆ. ತಂದೆ ಆದವನು ಮರ ಇದ್ದ ಹಾಗೆ, ಹಣ್ಣಿನ ಜೊತೆಗೆ ನೆರಳನ್ನು ನೀಡುತ್ತೆ. ಆ ನೆರಳಲ್ಲಿ ಮಗ ತಾನು ಕ್ಷೇಮ ಅಂತ ಭಾವಿಸ್ಕೋತಾನೆ. ಅವನಿಗೆ ತನ್ನ ತಂದೆ ತನ್ನ ಜೊತೆ ಇರ್ತಾರೆ ಅನ್ನೋ ಭಾವನೆ ಇರೋ ತನಕ ಅದೆಂಥದ್ದೇ ಕಷ್ಟ ಬಂದ್ರೂ ಮಗ ಧೈರ್ಯವಾಗಿ ಎದುರಿಸ್ತಾನೆ. ಆದ್ರೆ ನೀವ್ ಯಾವ ಜವಾಬ್ದಾರಿನೂ ತಗೊಂಡಿಲ್ಲ, ಯಾವ ರೀತಿ ರಕ್ಷಣೆಯನ್ನು ಕೊಟ್ಟಿಲ್ಲ. ಬದ್ಲಾಗಿ ನೀವು ಮಾಡಿದ್ದೆಲ್ಲ ಉಲ್ಟಾನೆ. ಮೂರ್ತಿ ಮಗುವಾಗಿದ್ದಾಗ್ಲೇ ಮನೆ ಬಿಟ್ಟು ಹೊರಟೋದ್ರಿ. ವಾಪಸ್ ಬಂದ್ಮೇಲೆ ಇರೋ ಅಸ್ತಿತ್ವನು ಕಿತ್ಕೊಳಕ್ ನೋಡಿದ್ರಿ. ಇನ್ ಯಾವ ಆಧಾರದ ಮೇಲೆ ನೀವು ತಂದೆ ಅಂತ ಕರ್ಕೋತಾ ಇದ್ದೀರಾ? ಮುಗಿತಾ ನಿನ್ ಮಾತು? ಸುಮ್ನೆ ಇರೋ. ನಿನ್ ಮಗನ್ನೇ ಕೇಳು. ಮಂಟಪದಲ್ಲಿ ಮದುವೆ ಬೇಡ ಅಂತ ಹೇಳ್ದವನು ಮದುವೆ ಆಗ್ತೀನಿ ಅಂತ ಯಾಕೆ ಒಪ್ಕೊಂಡ? ಕೇಳು. ನೀವ್ ಮೋಸ ಮಾಡಿದ್ರಿ ನನ್ಗೆ. ತಪ್ಪೇ ಇದು. ಯಾವಪ್ಪನು ಮಗನ್ ಜೊತೆ ಹೀಗ್ ನಡ್ಕೊಳ್ಳೋದೇ ಇಲ್ಲ. ನಿಮ್ ತರ ಅಪ್ಪ ಇರೋದಕ್ಕಿಂತ ನಾನ್ ಮುಂಚೆ ಹೇಗಿದ್ನೋ ಹಾಗೆ ಚೆನ್ನಾಗಿತ್ತು. ಅಪ್ಪ ಇಲ್ದಿರೋ ತರ. ಮೂರ್ತಿ ಸರಿಯಾಗೇ ಹೇಳ್ತಿದ್ದಾನೆ. ಗಂಡ ಇಲ್ದೇನೆ ನಾನು ಚೆನ್ನಾಗೇ ಇದ್ದೆ. ನಾನಿಲ್ಲಿಗೆ ಬಂದಿದ್ದು ನನ್ನ ಹೆಂಡ್ತಿನ ಹುಡುಕೊಂಡು, ನನ್ನ ಮಗನ್ ಹುಡುಕೊಂಡು. ಆದ್ರೆ ನನಗೇನ್ ಗೊತ್ತಿತ್ತು ನನ್ನ ಹೆಂಡತಿ ಮಕ್ಕಳಿಗೇನೆ ನಾನ್ ಬೇಡವಾಗಿದ್ದೀನಿ ಅಂತ. ಸುಳ್ಳು ಹೇಳ್ತಿದ್ದೀರಾ ನೀವು. ನೀವಿಲ್ಲಿಗೆ ಬಂದಿದ್ದೆ ವರದಕ್ಷಿಣೆ ಆಸೆಯಿಂದ. ನೀವಿಲ್ದೇ ಇರೋವಾಗ್ಲೇ ನಾವು ಚೆನ್ನಾಗಿದ್ವಿ. ಸರಿ ಬಿಡು, ನಾನು ಹೋಗ್ತೀನಿ. ಇನ್ಯಾವತ್ತೂ ನಿಮ್ ಮುಖನೂ ನೋಡಲ್ಲ. ಇಬ್ರು ಸುಖವಾಗಿರಿ. ಆನಂದ, ಕರುಣಾ, ಲಕ್ಷ್ಮಿ, ಎಲ್ರೂ ಕೇಳ್ಬನ್ನಿ. ಒಂದೊಳ್ಳೆ ಸುದ್ದಿ ಇದೆ. ಒಂದು ಗೋದಾಮಲ್ಲಿ ಕೆಲಸ ಮಾಡೋಕ್ಕೆ ಜನ ಬೇಕಂತೆ. ಜಾತಿ ಯಾವುದಾದ್ರೂ ಆಗುತ್ತಂತೆ. ನಾವು ಅಲ್ಲಿಗೆ ಹೋಗೋಣ. ನಮಗೂ ಯಾವುದಾದ್ರೂ ಕೆಲಸ ಸಿಗ್ಬೋದು. ಒಳ್ಳೆ ಸುದ್ದಿ. ಹಾಗೆ ಇನ್ನೊಂದು ವಿಚಾರ ಏನಂದ್ರೆ, ಭೀಮನ್ಗೆ ಅದೇ ಆಫೀಸಲ್ಲಿ ಕೆಲಸ ಸಿಕ್ಕಿದೆ. ಹಾಗೆ ನಿಮ್ಮೆಲ್ರಿಗೂ ಇವತ್ತು ಗೋದಾಮಲ್ಲೇ ಕೆಲಸ ಸಿಗುತ್ತೆ. ನಿಮ್ಮ ಮಾತು ನಿಜ ಅಪ್ಪ. ಇದು ತುಂಬಾನೇ ಒಳ್ಳೆ ಸುದ್ದಿ. ಅಣ್ಣ, ಅಪ್ಪ, ನಾನು ಆಫೀಸಿಗೆ ಹೋಗಿ ಬರ್ತೀನಿ.
ತಗೊಳ್ಳಿ ಇದನ್ನ. ಭೀಮ್ ಬಾವ, ಮುಖದಲ್ಲಿ ನಗು ಇಟ್ಕೊಂಡು ಹೋಗಿ. ನಿಮ್ಮಿಂದ ನಿಮ್ ಮ್ಯಾನೇಜರ್ ಕೂಡ ಬದಲಾಗಿದ್ದಾರೆ. ಇದೇ ನಿಮ್ ಮೊದಲನೇ ಗೆಲ್ವು. ಇನ್ಮೇಲ್ ನೋಡಿ, ನಿಮ್ ಜೀವನದಲ್ಲಿ ಎಲ್ಲ ಬದಲಾಗತ್ತೆ. ನಿನ್ನ ಯೋಗ್ಯತೆ ಬಗ್ಗೆ ನಮ್ಮ ಎಲ್ರಿಗೂ ಹೆಮ್ಮೆ ಇದೆ. ನಿನ್ನ ಯೋಗ್ಯತೆ ಮೇಲೇನೆ ನಿಂಗೆ ಕೆಲಸ ಸಿಕ್ಕಿರೋದು ಕೂಡ. ಅದಕ್ಕೆ ನಿನ್ನ ಮುಖದಲ್ಲಿ ನಗು ಇಟ್ಕೊಂಡು ಹೋಗು. ಹೌದಪ್ಪ ಭೀಮಾ, ಮುಖದಲ್ಲಿ ನಗು ಇರಲೇಬೇಕು. ಯಾಕೆಂದ್ರೆ ನಿನ್ನಿಂದ ಒಂದು ಕುಟುಂಬ ಒಡೆದೋಯ್ತಲ್ಲ. ವಿಷಯ ಗೊತ್ತಿದ್ಯಾ ನಿಂಗೆ? ಪಾಪ ಮೂರ್ತಿ ನಿನ್ನನ್ನ ಎಷ್ಟು ನಂಬಿದ್ದ. ಆದ್ರೆ ನೀನು ಅವನ ಜೀವನನೇ ಹಾಳು ಮಾಡ್ಬಿಟ್ಟೆ. ಗೊತ್ತಿಲ್ಲ ಮುಂದೆ ಮೂರ್ತಿ ಮದ್ವೆ ಆಗುತ್ತೋ ಇಲ್ವೋ. ಪಾಪ. ನಾನು ಬರ್ತೀನಿ ಅಪ್ಪ. ಏ ಭೀಮ್ರಾವ್, ಬಾರೋ ಹೊರಗೆ. ಇವ್ರಿಗೇನಾಯ್ತು? ಹೋಗೋ ಹಾಗಿದ್ರೆ ಹೋಗಿ. ರಂಪ ಯಾಕೆ ಮಾಡ್ತಿದ್ದೀರಾ? ರಂಪ ಮಾಡ್ತಾ ಇದ್ದೀನ? ಇಷ್ಟೆಲ್ಲ ಆದ್ಮೇಲೂ ನಾನು ರಂಪ ಮಾಡಬಾರ್ದ? ಭೀಮ್ರಾವ್, ಬಾರೋ ಅಲ್ಲಿ. ಏನಾಯ್ತು? ತುಂಬಾ ಖುಷಿ ಆಗ್ತಾ ಇರ್ಬೇಕಲ್ಲ ನಿಂಗೆ. ಕೊನೆಗೂ ನೀನ್ ಅಂದ್ಕೊಂಡಂಗೆ ಆಯ್ತಲ್ಲ. ಮೂರ್ತಿ ಮದುವೆ ಆಗಕ್ಕೆ ಹಿಂದೆಟಾಕ್ಬಿಟ್ಟ. ಹಾಗೆ ನನ್ನ ಮನೆ ಬಿಟ್ಟು ಹೊರಗೂ ಹಾಕ್ಬಿಟ್ಟ. ಮನೆಯಿಂದ ಹೊರಗೆ ಹಾಕದ್ನ? ಅಂದ್ರೆ ನೀವು ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ಯಾಕೆ ಹೀಗೆ ಮಾಡ್ತಿದ್ದೀರಾ ಪುರುಷೋತ್ತಮಣ್ಣ? ತುಂಬಾ ಕಷ್ಟಪಟ್ಟು ನಿಮ್ ಕುಟುಂಬ ಸೇರಿದ್ದೀರಾ. ಹೀಗೆಲ್ಲ ಬಿಟ್ಟು ಹೋಗ್ಬೇಡಿ. ಹೌದು, ನೀವು ಹೀಗೆ ಮನೆ ಬಿಟ್ಟು ಹೋಗ್ಬಿಡಿ. ನಂಜುಂಡಣ್ಣ, ಮಂಚಯ್ಯಣ್ಣ, ರಾಘಣ್ಣ, ನೋಡಿದ್ರಾ ನಾಟಕ? ನೋಡಿದ್ರಾ? ಮೊದ್ಲು ಮಗುನ ಚಿವುಟಿದಲ್ದೆ ಈಗ ತೊಟ್ಲು ತೂಗಕ್ ನೋಡ್ತಿದ್ಯಾ? ಜಿಜಾಬಾಯಿ, ಇದೇನು ನಮ್ಗೆ ಹೊಸ ವಿಷಯ ಅಲ್ಲ. ತುಂಬಾ ವರ್ಷಗಳಿಂದ ನೋಡ್ತಿದ್ದೀವಿ. ನಮ್ಗೀಗ ಅಭ್ಯಾಸ ಆಗೋಗಿದೆ. ನಂಜುಂಡಣ್ಣ, ನಮಗೂ ನೋಡಿ ಅಭ್ಯಾಸ ಆಗೋಗಿದೆ. ಪದೇ ಪದೇ ನೀವು ಭೀಮ್ರಾವ್ನ ಎಲ್ಲ ವಿಷಯದಲ್ಲೂ ಆರೋಪಿ ಮಾಡೋಕ್ ನೋಡ್ತಾನೆ ಇರ್ತೀರಲ್ಲ. ತಪ್ಪು ಹೇಳ್ತಿದ್ಯಾ ಕಿಟ್ಟಿ ನೀನು. ನಾವ್ ಆರೋಪ ಮಾಡ್ತಿಲ್ಲ, ನಾವು ಬಯಸೋದೊಂದೇ. ಭೀಮ್ನಿಂದ ಯಾರ ಜೀವನನೂ ಹಾಳಾಗದೆ ಇರೋ ತರ ನೋಡ್ಕೋತಿದೀವಿ ಅಷ್ಟೇ. ರಾಘಣ್ಣ, ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡಿ. ಸಾಕು, ಯಾರು ಮಾತಾಡ್ಬೇಡಿ. ಮಾತಾಡೋ ಹಕ್ಕು ಈ ಭೀಮಂಗೆ, ರಮಂಗೆ ಅಥವಾ ಜಯನೋರಿಗೆ ಮಾತ್ರ. ಆಯ್ತು ಬಿಡಿ, ಖುಷಿಯಾಗಿರಿ. ನಾನು ಹೋಗ್ತಾ ಇದ್ದೀನಿ. ಅಣ್ಣ ಅಣ್ಣ, ನನ್ನ ಮಾತು ಕೇಳಿ. ನೋಡಿ, ಜಗಳ ಎಲ್ಲ ಎಲ್ಲರ ಮನೇಲೂ ಇದ್ದಿದ್ದೆ. ಹಾಗನ್ ಮಾತ್ರಕ್ಕೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಏನಿಲ್ವಲ್ಲ. ಒಂದ್ಸಲ ನೀವೇ ಯೋಚನೆ ಮಾಡಿ ನೋಡಿ. ನೀವು ಮನೆ ಬಿಟ್ಟು ಹೋಗ್ಬಿಟ್ರೆ ಕಮಲಮ್ಮ, ಮೂರ್ತಿ ಗತಿ ಏನು ಮುಂದೆ? ಭೀಮಾ, ನೀನೇನು ಹೇಳ್ಬೇಡ. ನಾವು ಚೆನ್ನಾಗೇ ಇರ್ತೀವಿ. ಹಾ, ಹೋಗ್ತೀನಿ ಬಿಡು. ಇನ್ಯಾವತ್ತು ವಾಪಸ್ ಬರಲ್ಲ ನಾನು. ಅಣ್ಣ, ಒಂದ್ಸಲ ಹೆಂಡತಿ ಮಗನ್ ಬಗ್ಗೆ ಯೋಚನೆ ಮಾಡಿ. ಹೌದಣ್ಣ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಿ. ನನಗೆ ಯಾವ ಮಗನೂ ಇಲ್ಲ, ಯಾವ ಹೆಂಡ್ತಿನೂ ಇಲ್ಲ. ನನ್ನ ಮನೆಯವ್ರಿಗೆ ಏನಿದ್ರು ಈ ಭೀಮ್ರಾವ್ ಒಬ್ಬನ್ನೇ ನಂಬೋದು. ಅದಕ್ಕೆ ಹೋಗ್ತಾ ಇರೋದು. ನೀವ್ ಹೋಗೋ ಹಾಗಿದ್ರೆ ಹೋಗಿ. ಅಣ್ಣ ಅಣ್ಣ, ನಿಂತ್ಕೊಳ್ಳಿ. ಹೀಗೆಲ್ಲ ಮನೆ ಬಿಟ್ಟು ಹೋಗ್ಬೇಡಿ. ಹೋಗ್ಲಿ ಬಿಡಿ ಭೀಮಣ್ಣ, ಹೋಗಿ ನೀವು. ಮೂರ್ತಿ, ಮೂರ್ತಿ, ನನ್ ಕೈ ಬಿಡು. ಹೋಗ್ಲಿ ಬಿಡಿ ಭೀಮಣ್ಣ, ಹೋಗಿ ನೀವಿಲ್ಲಿಂದ. ಅಮ್ಮ, ಅಣ್ಣ ಅಣ್ಣ, ನಿಂತ್ಕೊಳ್ಳಿ. ಕೈ ಬಿಡು ಮೂರ್ತಿ. ದಯವಿಟ್ಟು ಕೈ ಬಿಡಿ ಅಮ್ಮ. ಬೇಡ ರಮ, ಅವ್ರಿಲ್ಲಿಂದ ತುಂಬಾ ದೂರ ಹೋಗೋ ತನಕ ನಾನ್ ನಿಮ್ ಕೈ ಬಿಡೋದಿಲ್ಲ. ಇಲ್ಲಾಂದ್ರೆ ನೀವು ಅವ್ರನ್ನ ತಡಿಯಕ್ ಹೋಗ್ತೀರಾ. ನಿಮ್ ಸಂಸಾರಕ್ಕೋಸ್ಕರ ಅವ್ರಿಲ್ಲಿರೋ ಅವಶ್ಯಕತೆ ತುಂಬಾ ಇದೆ. ನಮ್ಗೇನ್ ಅವಶ್ಯಕತೆ ಅನ್ನೋದು ವೈಯಕ್ತಿಕ ವಿಚಾರ. ರಮಾ, ಭೀಮಾ, ನೀವಿಬ್ರು ವೈಯಕ್ತಿಕ ವಿಚಾರಗಳಿಗಿಂತ ಎತ್ತರ ಸ್ಥಾನದಲ್ಲಿದ್ದೀರಾ. ನಿಮ್ಮ ಆಲೋಚನೆ ಯಾವಾಗ್ಲೂ ಸಮಾಜಮುಖಿ ಆಗಿರ್ಲಿ. ವೈಯಕ್ತಿಕವಾಗಿ ಬೇಕಿರೋದು ನಾವ್ ನೋಡ್ಕೋತೀವಿ. ಭೀಮಣ್ಣ, ರಮಾತ್ಗೆ ನೀವು ಬೇರೆಯವ್ರ ಮುಂದೆ ವಿನಾಕಾರಣ ಕೈ ಮುಗಿಯೋದು, ಕ್ಷಮೆ ಕೇಳೋದು, ಇದನ್ನ ನಾನು ಸಹಿಸ್ಕೊಳಕ್ ಆಗಲ್ಲ. ಈ ತರ 1000 ಜನ ಪುರುಷೋತ್ತಮ ಹೋದ್ರೂ ಪರವಾಗಿಲ್ಲ, ಆದ್ರೆ ಒಬ್ಬ ಭೀಮಣ್ಣ ಮತ್ತೆ ರಮಾತ್ಗೆ ತರದವರು ನಮ್ ಜೊತೆಲಿದ್ರೆ ಆಗ ನಮ್ ಜೀವನ ಸುಧಾರಿಸುತ್ತೆ, ಮತ್ತೆ ಜೀವನನೂ ಚೆನ್ನಾಗಿರುತ್ತೆ.
ಆದ್ರೆ ಮೂರ್ತಿ, ಪರಿವಾರ ಅನ್ನೋದು ಜೀವನದ ಬಹಳ ಮುಖ್ಯ ಮತ್ತೆ ಅವಿಭಾಜ್ಯ ಅಂಗ ಆಗಿರುತ್ತೆ. ಪರಿವಾರದಲ್ಲಿ ಬಿರುಕು ಮೂಡಿದ್ರೆ ಇಡೀ ಜೀವನನೇ ಆಯ ತಪ್ಪುತ್ತೆ. ನಮ್ದು ಆಯ ತಪ್ಪಿರೋ ಜೀವನನೇ. ಅದನ್ ಮತ್ತೆ ಸರಿ ದಾರಿಗೆ ತರಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಿದ್ವಿ ಅಷ್ಟೆ. ಸಂಸಾರ ಅನ್ನೋದು ಬರೀ ಜನರಿಂದ ಆಗೋವಂಥದ್ದಲ್ಲ. ಪರಿವಾರ ಅನ್ಸ್ಕೊಳ್ಳೋದು ಪ್ರೀತಿಯಿಂದ, ನಂಬಿಕೆಯಿಂದ. ಇದೆಲ್ಲ ಇದ್ರೇನೆ ನಮಗೆ ಸುಖ ದುಃಖ ನೋವು ನಲಿವುಗಳಲ್ಲಿ ಒಬ್ರಿಗೊಬ್ರು ಇರೋದಿಕ್ ಸಾಧ್ಯ ಆಗೋದು. ಆದ್ರೆ ನನ್ನ ಗಂಡನಾಗಿ, ಮೂರ್ತಿ ತಂದೆಯಾಗಿ ಯಾವತ್ತೂ ಈ ಥರ ಯೋಚನೆ ಕೂಡ ಮಾಡಿಲ್ಲ. ಅವ್ರಿದ್ರು ಅಷ್ಟೇ, ಇಲ್ದೇ ಇದ್ರು ಅಷ್ಟೇ. ಯಾವ ವ್ಯತ್ಯಾಸನೂ ಆಗಲ್ಲ ಭೀಮಾ. ಅವ್ರು ನಿಮ್ ಜೊತೆ ಇಷ್ಟು ದಿನ ಜೊತೆಗಿದ್ರು. ನನಗದಕ್ಕೋಸ್ಕರ ಬೇಜಾರಾಗ್ತಿದೆ. ಮತ್ತೆ ಮೂರ್ತಿ, ನನಗೆ ನಿನ್ಮೇಲೆ ಅನುಕಂಪ ಇರೋದು. ನೋವಲ್ಲಿ ಯಾರಾದ್ರೂ ನಮ್ ಜೊತೆ ನಿಲ್ಲೋಕ್ ತಯಾರಿದ್ರೆ ನಮಗ್ ಹೆಚ್ಚು ನೋವಾಗಲ್ಲ ರಮ. ಭೀಮಣ್ಣ, ಇವಾಗ ನೀವು ಕೆಲ್ಸಕ್ಕೆ ಹೊರಡಿ. ನಮ್ಮಪ್ಪ ಇಲ್ಲಿದ್ದಿದ್ರೆ ನಮ್ಮ ಜೀವನನೇ ಹಾಳಾಗ್ತಿತ್ತು. ನೀವು ಕೆಲ್ಸಕ್ಕೆ ಹೊರಡಿ. ಆಗ ನೀವು ನಮ್ಮ ಎಲ್ರಿಗೋಸ್ಕರ ಹೊಸ ದಾರಿನ ಸೃಷ್ಟಿ ಮಾಡ್ಬೋದು. ಹೌದು ಭೀಮಾ, ನೀನ್ ಕೆಲ್ಸ ಮಾಡ್ಬೇಕು. ಇನ್ನೊಂದು ವಿಷಯ ಭೀಮಾ, ನನ್ ಮೇಲಾಣೆ, ನನ್ ಗಂಡನ್ನ ತಡಿಯಕ್ಕೆ ನೀನ್ ಹೋಗ್ಬಾರ್ದು. ಏಯ್, ತಲೆಗೆಲೆ ಕೆಟ್ಟಿದ್ಯಾ ನಿಂಗೆ? ಕಣ್ಗೇನ್ ಪೊರೆ ಬಂದಿದ್ಯಾ? ನನ್ ಕಣ್ಣಿಗೆ ಪೊರೆ ಬಿದ್ದಿದ್ಯೋ ಇಲ್ವೋ ಅಂತ ಆಮೇಲೆ ಚರ್ಚೆ ಮಾಡೋಣ. ಮೊದ್ಲು ಭೀಮಾ ಕೆಲ್ಸಕ್ಕೆ ಹೊರಡ್ಲಿ. ಅಲ್ದೆ ಅಕ್ಕ, ಮತ್ತೆ ಕಮಲನ್ ಮನೇಲಿ ಜಾಗ ಖಾಲಿ ಇದೆ. ಹೋಗಂಗಿದ್ರೆ ಹೋಗ್ಬೋದು ನೀವು. ಜೀಜಾಬಾಯಿ, ನೀನ್ ನನ್ನನ್ನ ಎಷ್ಟು ಪ್ರೀತಿ ಮಾಡ್ತೀಯ. ನಿನ್ನನ್ನ ಬಿಟ್ಟು ನನಗೆ ಹೋಗೋಕೆ ಮನ್ಸು ಬರಲ್ಲ. ಆದ್ರೆ ನೀನ್ ನನ್ನ ಜೊತೆ ಕಮಲಾ ಮನೆಗೆ ಬರೋದಾದ್ರೆ ನಾನು ಬರ್ತೀನಿ. ನಿಮ್ ಜೊತೆ ಸ್ವರ್ಗ ಸಿಕ್ಕಿದ್ರು ಬೇಡ ನಂಗೆ. ಬನ್ನಿ ಬನ್ನಿ ಬನ್ನಿ. ನಮಸ್ತೆ. ನಮಸ್ತೆ. ನಾನು ವಿಷಯ ಕೇಳ್ಪಟ್ಟೆ, ಇಲ್ಲಿ ಕೆಲಸಕ್ಕೆ ಜನ ಬೇಕಾಗಿದ್ದಾರೆ ಅಂತ. ಹೌದು, ಇದೆ. ಹಾಗಾದ್ರೆ ನಾವಿಷ್ಟು ಜನ ಕೆಲಸ ಮಾಡಕ್ಕಿದ್ದೀವಿ. ನಿನ್ನೆವರೆಗೂ ಹೆಚ್ಚು ಜನ ಬೇಕಾಗಿತ್ತು, ಈಗ ಅಷ್ಟೊಂದು ಬೇಕಿಲ್ವಲ್ಲ. ಇಬ್ರಿಗೆ ಕೆಲಸ ಸಿಗ್ಬೋದು, ಇಬ್ರನ್ನ ನಾವು ತಗೋಬಹುದು. ಯಾರ್ಯಾರು ಇಲ್ಲಿ ಕೆಲಸ ಮಾಡ್ಬೋದು ಅಂತ ನೀವು ಮಾತಾಡ್ಕೊಂಡಿರಿ. ಅಷ್ಟರಲ್ಲಿ ನಾನು ಬರ್ತೀನಿ. ನಾನು ಮತ್ತೆ ಆನಂದ ಈ ಕೆಲಸ ಮಾಡ್ತೀವಿ. ಬೇಡ ಬಲ್ಲಣ್ಣ, ನನಗ್ಯಾಕೋ ಕರುಣಾ ಅದಕ್ಕೆ ಮತ್ತೆ ಲಕ್ಷ್ಮಿ ಇಲ್ಲಿ ಕೆಲಸ ಮಾಡಲಿ ಅನ್ನಿಸ್ತಾ ಇದೆ. ನಾವು ಬೇರೆ ಕಡೆ ಕೆಲಸ ಹುಡ್ಕೋಣ. ಹಾಗಾದ್ರೆ ರಮಾ? ಅಣ್ಣ, ನೀವು ಸಂಕೋಚ ಪಡಬೇಡಿ. ಕರುಣಾ ಅಕ್ಕ, ಲಕ್ಷ್ಮಿ ಅಕ್ಕ ಈ ಕೆಲಸ ಮಾಡ್ಲಿ ಬಿಡಿ. ನಾವು ಬೇರೆ ಕಡೆ ಕೆಲಸ ಹುಡ್ಕೋಣ. ಇಲ್ಲ ರಮಾ, ನೀನ್ ಕೆಲಸ ಮಾಡು. ಇಲ್ಲ ಅಕ್ಕ, ಈ ಕೆಲ್ಸಕ್ಕೆ ನೀವಿಬ್ರು ಸೇರ್ಕೊಳ್ಳಿ. ಅದು ಅಲ್ಲದೆ ನಾನು ಆಗಾಗ ಅವ್ರನ್ನ ನೋಡಕ್ ಹೋಗ್ಬೇಕಾಗತ್ತೆ. ಆಗ ಕೆಲಸ ಬಿಟ್ಟು ಹೋಗ್ಬೇಕಾಗತ್ತೆ. ಇದು ಬೇರೆ ಒಂದೇ ಕಡೆ ಮಾಡೋ ಕೆಲಸ. ಅದಕ್ಕೆ ನೀವಿಬ್ರು ಈ ಕೆಲಸ ಮಾಡಿ. ಏನ್ ನಿರ್ಧಾರ ಮಾಡಿದ್ರಿ? ಮಾಲೀಕ್ರೆ, ಇವರಿಬ್ರು ಇಲ್ಲಿ ಕೆಲಸ ಮಾಡ್ತಾರೆ, ನಾವು ಬೇರೆ ಕಡೆ ಹುಡುಕೋತೀವಿ. ಆಗ್ಲಿ, ಬನ್ನಿ.
ಚೆನ್ನಾಗಿ ಕೆಲಸ ಮಾಡಿ